ಗೈಸ್ ನೋಡಿ ಎಷ್ಟು ಕ್ರೌಡ್ ಇದೆ, ರಜಾ ಬೇರೆ. ಆ್ಯಂಡ್ ನಾವು ಬಾವುಟಗಳು ಹಾಕಿ ಅದಕ್ಕೆ ಫುಲ್ ರೋಡಲ್ಲಿರೋ ಎಲ್ಲ ರಿಯಾಕ್ಷನ್ ನಮಗೇನೆ, ಪ್ಲಸ್ ಎಲ್ಲ ಜಾಗವರು ಬೇರೆ ಹಾಕೊಂಡಿರೋದಕ್ಕೆ ಫುಲ್ ಖುಷಿ ಆಗ್ಬಿಟ್ಟವ್ರು ಗೈಸ್. ಟ್ರಾಫಿಕ್ ಎಷ್ಟಿದೆ ಅಂದರೆ ಇನ್ಕಮಿಂಗು ಸುಮಾರು 1 ಕಿಲೋಮೀಟ್ರ್ ಅಷ್ಟು ಟ್ರಾಫಿಕ್ ನಿಂತಿದೆ. ಇವ್ರಿಗೆಲ್ಲ ರೂಮ್ ಸಿಕ್ಕೋದು ಯಾವಾಗ ಹೋಗಿ ಇವರು ದೇವಸ್ಥಾನದ ಹತ್ರಕ್ಕೆ ಹೋಗೋಕ್ಕೆ ಇನ್ನೂ 1 ಅವರ್ ಮೇಲೆ ಆಗುತ್ತೆ ರೂಮ್ ಸಿಕ್ಕೋದು ಬಿಡಿ. ಇವ್ರಿಗೆ ನೋಡಿ ಸೈಲೆಂಟಾಗಿ ನಿಂತ್ಬಿಟ್ಟಿದ್ರೆ ನಾವು ಮೂವ್ ಆಗ್ತಾ ಇದ್ದೀವಿ ಅಷ್ಟೇ. ಇನ್ನೊಂದು ಸೈಡು ಆಚೆ ಹೋಗೋರು ಜನನೂ ಕಮ್ಮಿನೇ ಇವತ್ತು. ನೋಡಿ ಇಲ್ಲಿಗೆ ಮುಗೀತು ಟ್ರಾಫಿಕ್ಕು, ಹೆಚ್ಚು ಕಮ್ಮಿ. ಗೈಸ್ ಹಲೋ. ಸೊ ಗೈಸ್ ಇವತ್ತು ಬಂದು ಡೇ 7 ನಮ್ಮ ರೋಡ್ ಟ್ರಿಪ್ದು. ಇನ್ನೂ 48 ಅವರ್ಸ್ ಬಾಕಿ ಇದೆ ಅಷ್ಟೇ ನಮಗೆ ಮನೆಗೆ ಹೋಗೋಕ್ಕೆ. ಆ್ಯಂಡ್ ಈ ಒಂದು ಎಪಿಕ್ ರೋಡ್ ಟ್ರಿಪ್ಪು ಕಂಪ್ಲೀಟ್ ಆಗೋಕ್ಕೆ. ಸೊ ಗೈಸ್ ಸೂಪರ್ ಆಗಿತ್ತು ಗೈಸ್ ಈ ರೋಡ್ ಟ್ರಿಪ್ಪು. ಸೊ ನಾವಿವಾಗ ಇದ್ದೀವಿ ಕರ್ನಾಟಕದ ಒಂದು ಬ್ಯೂಟಿಫುಲ್ ಊರು ಕುಂದಾಪುರಲ್ಲಿ. ಸೊ ನೋಡಿ ರಾತ್ರಿ ಬಂದೆ ರೂಮ್ ತೊಗೊಂಡೆ, ನಾನು ಹೇಳಿದ್ನಲ್ಲ. ಸೊ ಚಿಕ್ಕ ರೂಮು, ಐ ಮೀನ್ ಚಿಕ್ಕದಲ್ಲಿ ದೊಡ್ಡದಾಗೆ ಇದೆ ರೂಮು. AC ಇದೆ, TV ಇದೆ, ಒಂದು ಬೆಡ್ ಇದೆ, ಒಂದು ನಾರ್ಮಲ್ ಇದಿದೆ. ಆಲ್ರೆಡಿ ಇವಾಗ ಎದ್ದು ನಾವು ಸ್ವಲ್ಪ ಚೇಲ್ ಪೇಲ್ ಮಾಡಿಬಿಟ್ಟಿದ್ದೀವಿ ಬೆಡ್ರೂಮ್ನ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಇವಾಗ ಬಂದು ಕುಂದಾಪುರ ರೌಂಡ್ ಹಾಕೋಣ. ಕುಂದಾಪುರ ರೌಂಡ್ ಹಾಕ್ಬಿಟ್ಟು ಸೀದಾ ಅದು ಹೇಳ್ತೀನಿ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ನಾವು ಬಿಡಿ ಅವರೇ ಹೇಳ್ಬಿಟ್ಟು ಉಡುಪಿಗೆ ಹೋಗ್ತೀನಿ. ಉಡುಪಿಗೆ ಹೋಗ್ಬಿಟ್ಟು ಒಂಚೂರು ರೌಂಡ್ ಹಾಕ್ಕೊಂಡು ನಾಳೆ ದಿವಸ ಏನು ಮಾಡ್ಬೋದು ನೋಡಿಕೊಂಡು ಸೀದಾ ಬೆಂಗಳೂರಿಗೆ ಹೊರಟ್ಬಿಡೋಣ. ಸೊ ಫಸ್ಟು ಪೇಟ್ ಪೂಜೆ ಮಾಡಿಕೊಂಡು ಮುಂದಕ್ಕೆ ಹೋಗಿ ಗೈಸ್. ನೆನೆ ಕುಂದಾಪುರ ಎಂಟ್ರ್ ಆಗಿದ್ದ ತಕ್ಷಣ ಎಲ್ಲೂ ಹೋಟೆಲ್ಗಳೇ ಸಿಗ್ತಾ ಇರಲಿಲ್ಲ ಗೈಸ್. ಆ್ಯಂಡ್ ದೆನ್ ಯಾವ್ದಾರ ಸಿಕ್ಕಿದ್ರು ನಾನು ಅಂದ್ಕೊಂಡಿದ್ದೆ ಓಕೆ ಇವತ್ತು ಜೋಬಿಗೆ ಹೆವಿ ಬೀಳ್ತದೆ ಏಟು ಅಂತ 2-3 ಸಾವಿರ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ಗೈಸ್ ನಂಬ್ತಿರೋ ಬಿಡ್ತಿರೋ ಈ ಫುಲ್ ರೋಡ್ ಟ್ರಿಪ್ಪಲ್ಲೇ ಇದೇ ಲಿಟ್ರಲಿ ಲೋಯೆಸ್ಟ್ ನಾವು ಕೊಟ್ಟಿರೋದು. ಇಲ್ಲ 850 ಕೊಟ್ಟಿರಲ್ಲ, ಸೆಕೆಂಡ್ ಚೀಪೆಸ್ಟ್ ಇದು. ಸೊ ಈ ನೆನ್ನೆ ಮುರುಡೇಶ್ವರಿಗೆ 800, ಇವತ್ತಿನ ದಿವಸ ಬರ್ಬೋದು 850 ರುಪೀಸ್ ಈ ರೂಮ್ಗೆ. ಸೊ ನಾಟ್ ಬ್ಯಾಡ್ ಗೈಸ್. ನಾನು ಅಂದ್ಕೊಂಡು 2-3 ಸಾವಿರ ಮುಟ್ಟುತ್ತೆ ಅಂತ. ಆ್ಯಂಡ್ ರೂಮ್ ಚೆನ್ನಾಗಿದೆ ಡೀಸೆಂಟಾಗಿ. ಸೊ 2-3 ಸಾವಿರ ರೂಪಾಯಿ ಮುಟ್ಟುತ್ತೆ. ಸೊ ಮನೆ ಊಟ ಗೀಟ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ನಾಷ್ಟ ಮಾಡ್ಕೊಂಡು ಹೋಗೋಣ. ನಮ್ಮ ಡೇ 7 ಕುಂದಾಪುರ ಒಂದು ಬ್ಯೂಟಿಫುಲ್ ಲೊಕೇಶನ್. ಫಸ್ಟ್ ಲೊಕೇಶನ್ ಅಂದರೆ ನಮ್ಮದು ಮರವಂತಿ ಬೀಚ್ ಗೈಸ್. ಸೊ ಮರವಂತಿ ಬೀಚಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಗೈಸ್, ಒಂದು ಕಡೆ ಸಮುದ್ರ, ಒಂದು ಕಡೆ ನದಿ ಸೇರುತ್ತೆ ಗೈಸ್. ಸೊ ಆ ಒಂದು ಸ್ಪಾಟು ಇಲ್ಲ ಆ ಒಂದು ಸ್ಟ್ರೆಚ್ ನೋಡೋಕ್ಕೆ ಹೋಗ್ತಿರೋದು ನಾವು. ಸೊ ಬನ್ನಿ ಕರ್ಕೊಂಡೋಗಿ ತೋರಿಸ್ತೀನಿ. ಬ್ಯೂಟಿಫುಲ್ ಆಗಿದೆ ಅದು. ಅದೊಂಥರ ಫಿನಾಮಿನಲ್ ನದಿ ಮತ್ತು ಸಮುದ್ರ ಸೇರೋ ಜಾಗ ಅದು. ಬನ್ನಿ ಹೋಗಿ ನೋಡ್ಕೊಂಬರೋಣ. And I've been falling, I've been lost, and I've been calling on my ghost. I put it to rest because I'm coming home, coming home. ಸೊ ಗೈಸ್ ಈ ಲೆಫ್ಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ, ಇದೇನೆ ಮರವಂತಿ ಬೀಚು. ಸೊ ರೋಡ್ಗೆ ಸಿಗುತ್ತೆ ನಿಮಗೆ, ಹೈವೇ ಅಲ್ಲೇ ಸಿಗುತ್ತೆ. ಕುಂದಾಪುರ ಹೈವೇ ಅಲ್ಲೇ ಬರುತ್ತಿದ್ದು. ನೀವು ನಮ್ಮ ಮುರುಡೇಶ್ವರದಿಂದ ಡೌನ್ ಬರುವಾಗ ನಿಮಗೆ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಸಿಗುತ್ತೆ. ಇಲ್ಲ ಮುರುಡೇಶ್ವರ ಕಡೆ ಹೋಗ್ತಾ ಇರುವಾಗ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ನೋಡಿ ಗೈಸ್ ಇದೇನೆ. ಸ್ವಲ್ಪ ಜಾಗ ದೊಡ್ಡದಾಗೈತೆ. ನಮ್ಮ ಫ್ಲಾಗ್ ಬಾವುಟ ಎಲ್ಲ ಆರಿಸ್ಬಿಡೋಣ ಬೇಕಂದ್ರೆ. ರೋಡ್ಗೆ ಬ್ಯಾಕ್ ಸೈಡ್ ಬೀಚ್. ಹಾಂ ಹುಷಾರು, ನಾನು ಇಳಿತೀನಿ ಇರಪ್ಪ. ಇದೇನೆ ಮರವಂತಿ ಬೀಚು. ಸೊ ಇದು ಏನಪ್ಪ ಸ್ಪೆಷಲ್ ಅಂದರೆ, ಇದು ಬಂದು ಸಮುದ್ರ ಮತ್ತು ನದಿ ಎರಡು ಒಂದಾಗಂಥ ಜಾಗ ಇದು. ಸೊ ಆ ಕಡೆ ನದಿ ಇದೆ, ಕೊಲ್ಲೂರು ನದಿ. ಆ್ಯಂಡ್ ಇದು ಬಂದ್ಬಿಟ್ಟು ಅರೇಬಿಯನ್ ಸಿ ಇದು. ಸೊ ನೋಡಿ ಗೈಸ್, ಇದು ಬೀಚ್. ಆ ಕಡೆ ಹೋದರೆ ಫುಲ್ಲು ಬಂದು ಓಷನ್ನು, ಆ ಕಡೆ ರಿವರು. ಇದು ಒಂಥರ ಫಿನಾಮಿನನ್ ಗೈಸ್, ಎಂಥ ಫಿನಾಮಿನನ್ ಗೈಸ್. ಆ್ಯಂಡ್ ಇದಿರೋದು ನಮ್ಮ ಕರ್ನಾಟಕಲ್ಲೇ ಗೈಸ್. ನೋಡಿ ಗೈಸ್, ಈ ಥರ ನೀವು ಮುಂಬೈಯಲ್ಲಿ ಬಂದ್ಬಿಟ್ಟು ರಾಕ್ ಬೀಚ್ ಕೇಳ್ಪಟ್ಟಿರ್ತೀರ, ಆ ಥರನೇ ಐತೆ ನೋಡಿ. ಫುಲ್ ರೈಟ್ ರೌಂಡ್ ರಾಕ್ ಹಾಕೋರೆ, ಅಲ್ಲೆಲ್ಲ ರಾಕ್ ಮೇಲೆ ನಡ್ಕೊಂಡು ಹೋಗ್ಬೋದು. ಬಟ್ ಹುಷಾರಾಗಿರಿ, ಸ್ಲಿಪ್ ಆಯ್ತು ಅಂದರೆ ತಲೆ ಓಪನ್ನು. ಬಟ್ ಎಂಥ ಲೊಕೇಶನ್ ಗೈಸ್ ಇದೆ ನೋಡಿ. ಮುಂಬೈಲಿರೋ ರಾಕ್ ಬೀಚ್ ಇದೆಯಲ್ಲ, ಸೇಮ್ ಅದೇ ಥರ ನೋಡಿ. ರಾಶಿಯಲ್ಲಿ ಅಲ್ಲಿ ತನಕನೂ ರಾಕೆ.
yeah. Everybody knows that I'm breaking down. Everybody knows I ain't faking now. Everybody knows my heart's vacant now. Yeah, she hates me now, I made mistakes but now I don't ever wanna be alone. I don't really ever feel at home. On my own, in the zone, that's the only way I know. Feeling low, about to blow back up. Here I won't ever let the doubt creep in. Gotta pop a couple more aspirin. I don't think I'll ever let you in. Easier to break it off best friends. I don't really understand myself. I don't really understand, need help. I don't wanna be left on the shelf. Couldn't even hear me if I yelled. It's so cold outside, I'm alone, I'm alright. It's so cold outside, I'm alone, I'm alright. It's so cold outside, I'm alone, I'm alone. It's so cold outside, I'm alone. Break down, always feel like I could break now, but I never let it take me to that place now. I won't ever let my thoughts get away now. I got better things to do, picking fate now. I just wanna be the best, call me great now. I don't know if I'm okay or insane now. I remember better days on the playground, hoping I can find my way to even when I'm feeling down. I fight, even when I don't know what is right. I'ma pick a side, and I'ma take pride. I will decide my fate, and I will never let them tell me who I am. If you try to shake me, I'll be damned. Planet on the ground is where I stand. Never give up, that was always the plan. It's so cold outside, I'm alone, I'm alright. It's so cold outside, I'm alone, I'm alright. It's so cold outside, I'm alone, I'm alone. It's so cold outside, I'm ನಮ್ಮ ಬಿಗ್ ಡ್ಯಾಡಿನೂ ತಗೊಂಡು ಬಂದು ನಿಲ್ಸ ಆಯ್ತು ಗೈಸ್. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಗಾಡಿ. ಎಲ್ಲೋ ಒಂಚೂರು ಟಚ್ ಇಲ್ಲ, ಬೆಂಡಿಲ್ಲ, ಡೆಂಟ್ ಇಲ್ಲ, ಏನಿಲ್ಲ. ಸೇಫಾಗಿ ಹೋಗಿ ಸೇಫಾಗಿ ಬಂದಿದ್ದೀವಿ ಸದ್ಯಕ್ಕೆ. ಆ್ಯಂಡ್ ಬರೀ ಒಂದೇ ಒಂದು ಪಂಚರ್ ಆಗಿದ್ದು ಒಂದು ಸೀನ್ ಬಿಟ್ಟರೆ ಬೇರೆ ಏನೂ ಇಲ್ಲ ಗೈಸ್. ಸೂಪರ್ ಗಾಡಿ. ಆ್ಯಂಡ್ ಈ ಟ್ರಿಪ್ಪಲ್ಲಿ ಬಂದು ಈ ಒಂದು ಗಾಡಿ ಮೇಲೆ ನಂಗೆ ಫಿದಾಗ ಹೋಗ್ಬಿಡ್ತದೆ. ನೋಡಿ, ನಾವು ಸ್ಟಿಕ್ಕರಿಂಗ್ ಎಲ್ಲ ಒಂಚೂರು ಮಾಡಿಸಿರೋದು ಕರ್ನಾಟಕ ಸ್ಟಿಕ್ಕರಿಂಗ್. ಅದ್ರ ಪಕ್ಕದಲ್ಲೇ ಫ್ಲ್ಯಾಗು, ನಮ್ಮ ಹಿಂದೂ ಧರ್ಮದ ಫ್ಲ್ಯಾಗು, ನಮ್ಮ ಇಂಡಿಯನ್ ಫ್ಲ್ಯಾಗ್. ನಮಸ್ಕಾರ ಕರ್ನಾಟಕ ಅನ್ನೋ ರೋಡ್ ಟ್ರಿಪ್ ಹೆಸರು. ಖತರ್ನಾಕ್ ಆಗೈತೆ ಗೈಸ್. ಆ್ಯಂಡ್ ಹಿಂದೆಲೇ ಬೀಚು. ಮರವಂತಿ ಬೀಚ್ ಮುಗ್ದಿದೆ. ಸೊ ಇಲ್ಲಿಂದ ಸೀದಾ ನಾವು ಹೋಗ್ತಾ ಇರೋದು ಬಂದು ಉಡುಪಿ.